ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಪಾಸಿಂಗ್ ಕರೆಂಟ್ ಥ್ರೂ ವಾಟರ್, ನೀರಿನ ಮೂಲಕ ಕರೆಂಟ್ ಹೇಗೆ ಪಾಸ್ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡಿದ್ವಿ ಆ್ಯಕ್ಟಿವಿಟಿ ಮೂಲಕ. ಸಿ ನೆಕ್ಸ್ಟ್, ಸೈಂಟಿಸ್ಟ್ ಇನ್ 1800 ಎ ಬ್ರಿಟಿಷ್ ಕೆಮಿಸ್ಟ್, ಒಬ್ಬ ಬ್ರಿಟಿಷ್ ರಾಸಾಯನಿಕ ತಜ್ಞ ವಿಲಿಯಂ ನಿಕೋಲ್ಸನ್ 1800ರಲ್ಲಿ ಒಬ್ಬ ಬ್ರಿಟಿಷ್ ರಾಸಾಯನಿಕ ತಜ್ಞ ವಿಲಿಯಂ ನಿಕೋಲ್ಸನ್ ಎಂಬುವರು ಹುಟ್ಟಿದ್ದು 1753 ಹುಟ್ಟಿದ್ದು, ಅವರು ಡೆತ್ ಆಗಿದ್ದು 1815ರಲ್ಲಿ. ಹ್ಯಾಡ್ ಶೋನ್ ದಟ್ electrodes were immersed in water and a current was passed. Bubbles of oxygen and hydrogen were produced. ಇವರು 1800ರಲ್ಲೇ ಅಂದರೆ ನಾವು ಎಲೆಕ್ಟ್ರೋಡ್ಸ್ಗಳನ್ನ ಅಂದರೆ ಕಬ್ಬಿಣದ ಮೊಳೆಗಳು ಅಂದರೆ ವಿದ್ಯುತ್ ದ್ವಾರಗಳನ್ನ, ಆದರೆ ಮೊಳೆಗಳು ಅಂತ ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ, 2 ಮೊಳೆಗಳನ್ನ ಯೂಸ್ ಮಾಡ್ಬೋದು, ಅಥವಾ ಕಾರ್ಬನ್ ರಾಡ್ಸ್. ಈ 2 ಕಾರ್ಬನ್ ರಾಡು ಅಥವಾ ಕಬ್ಬಿಣದ ಮೊಳೆಗಳನ್ನು ನೀರಿನಲ್ಲಿ ಮಿಕ್ಸ್ ಮಾಡೋದ್ರಿಂದ, ಇಡೋದ್ರಿಂದ ಅದ್ದಿಟ್ಟು ಅದಕ್ಕೆ ಕರೆಂಟನ್ನು ಪಾಸ್ ಮಾಡಿದ್ರೆ, ಕರೆಂಟ್ ವಾಸ್ ಪಾಸ್ಡ್, ಆ ಒಂದು ನೀರಿನಲ್ಲಿ ಇರ್ತಕ್ಕಂತಹ ಆ ಮೊಳೆಗಳಿಗೆ ವಿದ್ಯುತ್ತನ್ನು ಹರಿಸೋದ್ರ ಮೂಲಕ ಬಬಲ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ವರ್ ಪ್ರೊಡ್ಯೂಸ್ಡ್. ಬಬಲ್ಸ್ ಅಂದರೆ ಗುಳ್ಳೆಗಳು, ಅಂದರೆ ಆಕ್ಸಿಜನ್ ಮತ್ತು ಆಮ್ಲಜನಕ ಮತ್ತು ಹೈಡ್ರೋಜನ್ನ ಗುಳ್ಳೆಗಳು ಉತ್ಪತ್ತಿಯಾಗುತ್ತೆ ಅನ್ನೋದನ್ನ 1800ರಲ್ಲೇ ವಿಲಿಯಂ ನಿಕೋಲ್ಸನ್ ಅವರು ತೋರಿಸಿದ್ರು. ಇಲ್ಲಿ ಹೇಗೆ ಬರುತ್ತೆ ಅಂದರೆ, ಆಕ್ಸಿಜನ್ ಬಬಲ್ಸ್, ಆಮ್ಲಜನಕದ ಗುಳ್ಳೆಗಳು ಫಾರ್ಮ್ಡ್ ಆನ್ ದ ಎಲೆಕ್ಟ್ರೋಡ್ ಕಂಡಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಆ ಒಂದು ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಅಂದರೆ ಬ್ಯಾಟರಿಯ ಧನಾಗ್ರದಲ್ಲಿ ಇರ್ತಕ್ಕಂತಹ ವಿದ್ಯುತ್ಕಾರದಲ್ಲಿ ಆಮ್ಲಜನಕದ ಗುಳ್ಳೆಗಳು ಉತ್ಪತ್ತಿಯಾಗುತ್ತೆ. ಈ ಬ್ಯಾಟ್ರಿಯ ಈ ಪಾಸಿಟಿವ್ ಟರ್ಮಿನಲ್, ಇದನ್ನೇ ಪಾಸಿಟಿವ್ ಅಂದ್ಕೊಳ್ಳಿ, ಇದು ಪ್ಲಸ್ ಅಂತ. ಇಲ್ಲಿ ಇರ್ತಕ್ಕಂತಹ ಈ ಎಲೆಕ್ಟ್ರೋಡ್, ಈ ಒಂದು ಇದರಲ್ಲಿ ಆಕ್ಸಿಜನ್ ಬಬಲ್ಸ್ ಬರುತ್ತಂತೆ, ಇಲ್ಲಿ ಸಣ್ಣ ಸಣ್ಣ ಬಬಲ್ಸ್ಗಳು ಉಂಟಾಗುತ್ತೆ. ಇಲ್ಲಿ ಪಾಸಿಟಿವ್ ಟರ್ಮಿನಲ್ಲಿ ಆಕ್ಸಿಜನ್ ಬಬಲ್ಸ್ ಫಾರ್ಮ್ ಆಗುತ್ತೆ. ಹಾಗೆಯೇ ಆ್ಯಂಡ್ ಹೈಡ್ರೋಜನ್ ಬಬಲ್ಸ್ ಫಾರ್ಮ್ಡ್ ಆನ್ ದ ಅದರ್ ಎಲೆಕ್ಟ್ರೋಡ್. ಅದೇ ರೀತಿ ಅದರ್ ಎಲೆಕ್ಟ್ರೋಡ್, ಅದು ನೆಗೆಟಿವ್ ಎಲೆಕ್ಟ್ರೋಡು. ಇನ್ನು ಅದರ್ ಅಂದರೆ ಋಣಾಗ್ರದ ವಿದ್ಯುತ್ಕಾರದಲ್ಲಿ ಉಂಟಾಗುತ್ತೆ, ಹೈಡ್ರೋಜನ್ನ ಗುಳ್ಳೆಗಳು ಉಂಟಾಗುತ್ತೆ ಅಂತೇಳಿ ಅವರು ಪ್ರೂವ್ ಮಾಡಿದರು. ದ ಪ್ಯಾಸೇಜ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎ ಕಂಡಕ್ಟಿಂಗ್ ಸೊಲ್ಯೂಷನ್ ಕಾಸಸ್ ಕೆಮಿಕಲ್ ರಿಯಾಕ್ಷನ್ಸ್. ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ರಾಸಾಯನಿಕ ಕ್ರಿಯೆ ಜರುಗುತ್ತಂತೆ. ಆವಾಗ ಲಾಸ್ಟ್ ಕ್ಲಾಸಲ್ಲಿ ಅದನ್ನೇ ಅಲ್ವಾ ಹೇಳಿದ್ದು, ಆ ಬಬಲ್ಸ್ ಉಂಟಾಗೋದ್ರಿಂದ ಅದು ಒಂದು ರೀತಿಯ ರಾಸಾಯನಿಕ ಬದಲಾವಣೆಗೆ ಒಳಗಾಯಿತು ಅಂತೇಳಿ. ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎ ಕಂಡಕ್ಟಿಂಗ್ ಸೊಲ್ಯೂಷನ್, ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಸೋದ್ರಿಂದ, ಆ ಒಂದು ಸೊಲ್ಯೂಷನ್ಗೆ ದ್ರಾವಣಕ್ಕೆ ವಿದ್ಯುತ್ತನ್ನು ಹರಿಸೋದ್ರಿಂದ ಅಲ್ಲಿ ಏನೇ ಉಂಟಾಗುತ್ತೆ, ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಕ್ರಿಯೆ ಜರುಗುತ್ತಂತೆ. ಅಂದರೆ ವಿದ್ಯುತ್ತು ಯಾವುದೇ ಒಂದು ದ್ರಾವಣದ ಮೂಲಕ ವಿದ್ಯುತ್ ಪಾಸಾದಾಗ, ದ್ರಾವಣದ ಮೂಲಕ ವಿದ್ಯುತ್ ಹರಿದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತೆ ಅಂತೇಳಿ ಅವರು ತೋರಿಸ್ಕೊಟ್ರು. ಆಸ್ ಎ ರಿಸಲ್ಟ್, ಇದರ ಪರಿಣಾಮವಾಗಿ ಬಬಲ್ಸ್ ಆಫ್ ಅ ಗ್ಯಾಸ್ ಮೇ ಬಿ ಫಾರ್ಮ್ಡ್ ಆನ್ ದ ಎಲೆಕ್ಟ್ರೋಡ್ಸ್. ಬಬಲ್ಸ್ ಆಫ್ ಅ ಗ್ಯಾಸ್ ಅಂದರೆ ಆ ಗುಳ್ಳೆಗಳು, ಅನಿಲದ ಗುಳ್ಳೆಗಳು ಎಲ್ಲಿ ಫಾರ್ಮ್ ಆಯಿತು, ವಿದ್ಯುದ್ವಾರಗಳಲ್ಲಿ ಎಲೆಕ್ಟ್ರೋಡ್ಸ್ಗಳಲ್ಲಿ ಫಾರ್ಮ್ ಆಯಿತು. ಡಿಪಾಸಿಟ್ಸ್ ಆಫ್ ಮೆಟಲ್ ಮೇ ಬಿ ಸೀನ್ ಆನ್ ಎಲೆಕ್ಟ್ರೋಡ್ಸ್. ಹಾಗೆ ವಿದ್ಯುದ್ವಾರಗಳಲ್ಲಿ ಲೋಹದ ಒಂದು ಲೇಪನ ಆಗಿರೋದು ಸಹ ಉಂಟಾಗುತ್ತೆ. ಅದನ್ನು ಸಹ, ಲೋಹದ ಲೇಪನ ಆಗಿರೋದನ್ನು ಸಹ ನಾವು ನೋಡ್ಬೋದು ವಿದ್ಯುತ್ ದ್ವಾರದ ಮೇಲೆ. ಆ ಮೆಟಲ್ ಕ್ಯಾಪ್ ಎಲೆಕ್ಟ್ರೋಡ್ಸ್ ಮೇಲೆ ವಿದ್ಯುದ್ವಾರ ಇರುತ್ತಲ್ಲ, ಆ ಒಂದು ಎಲೆಕ್ಟ್ರೋಡ್ಸ್ ಮೇಲೆ ಡಿಪಾಸಿಟ್ ಆಫ್ ಮೆಟಲ್, ಲೋಹದ ಲೇಪನ ಉಂಟಾಗಿರೋದನ್ನ ನಾವು ನೋಡ್ಬೋದು. ಚೇಂಜಸ್ ಆಫ್ ಕಲರ್ಸ್ ಆಫ್ ಸೊಲ್ಯೂಷನ್ ಮೇ ಬಿ ಅಕ್ಕರ್. ಅದಲ್ಲದೆ ದ್ರಾವಣ ಇರುತ್ತಲ್ಲ, ಸೊಲ್ಯೂಷನ್,
ಆ ದ್ರಾವಣದ ಬಣ್ಣವೂ ಸಹ ಬದಲಾಗಿರುವುದನ್ನು ನಾವು ನೋಡ್ತೀವಿ. ಹೇಗೆ ದ ರಿಯಾಕ್ಷನ್ ವುಡ್ ಡಿಪೆಂಡ್ ಆನ್ ವಾಟ್ ಸೊಲ್ಯೂಷನ್ ಆ್ಯಂಡ್ ಎಲೆಕ್ಟ್ರೋಡ್ಸ್ ಆರ್ ಯೂಸ್ಡ್. ಆ ಬಣ್ಣ ಬದಲಾಗಿರುವಂಥದ್ದು, ಅದ್ರ ಮೇಲೆ ಲೋಹದ ಲೇಪನ, ಇದನ್ನೆಲ್ಲ ನೋಡೋದು ಯಾವುದ್ರ ಮೇಲೆ ಅಂದರೆ ನಾವು ಯಾವ ದ್ರಾವಣವನ್ನು ಯೂಸ್ ಮಾಡಿರ್ತೀವಿ, ಲೆಮನ್ ಜ್ಯೂಸ್ ಹಾಕಿರ್ತೀವೋ ಅಥವಾ ಆ್ಯಸಿಡ್ ಬೇಸ್ ಹಾಕಿರ್ತೀವೋ, ಯಾವ ಸೊಲ್ಯೂಷನ್ನ ಯೂಸ್ ಮಾಡಿರ್ತೀವಿ, ಹಂಗೆ ಡಿಪಾಸಿಟ್ ಆನ್ ವಾಟ್ ಸೊಲ್ಯೂಷನ್ ಆ್ಯಂಡ್ ಎಲೆಕ್ಟ್ರೋಡ್ಸ್ ಆರ್ ಯೂಸ್ಡ್. ಎಲೆಕ್ಟ್ರೋಡ್ಸ್ ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ, ಇಲ್ಲಿ ಕಾರ್ಬನ್ ರಾಡ್ಸನ್ನು ತಗೊಂಡು ಅದಕ್ಕೆ ಯಾವ ಇಲ್ಲಿ ದ್ರಾವಣವನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಈ ಎಲ್ಲ ಕಾರ್ಬನ್ ರಾಡ್ ಸಿಗಲಿಲ್ಲ ಅಂದರೆ ಏನು ತೊಗೊಳ್ಳಿ ಅಂದಿದ್ವಿ, ಕಬ್ಬಿಣದ ಮೊಳೆಗಳನ್ನು ತೊಗೊಳ್ಳಿ ಅಂದಿದ್ವಿ. ಆ ಕಬ್ಬಿಣದ ಮೊಳೆಗಳು ತೊಗೊಂಡು ಇದಕ್ಕೆ ಲೆಮನ್ ಜ್ಯೂಸ್ ಹಾಕಿದ್ರೆ ಅದರ ರಿಯಾಕ್ಷನ್ ಆಗಿ ಯಾವ ಥರ ಬೇಕಾದ್ರೂ ಕಲರ್ ಚೇಂಜ್ ಆಗ್ಬೋದು. ಅಂದರೆ ನಾವು ತೆಗೆದುಕೊಳ್ಳುವಂತಹ ಎಲೆಕ್ಟ್ರೋಡ್ಸ್, ವಿದ್ಯುತ್ ದ್ವಾರಗಳು ಮತ್ತು ಉಪಯೋಗಿಸುವಂತಹ ಸೊಲ್ಯೂಷನ್, ಗೊತ್ತಾಯ್ತಾ, ಈ ಒಂದು ದ್ರಾವಣ, ಇದರ ಮೇಲೆ ಅದರ ಬಣ್ಣ ಬದಲಾಗುತ್ತೆ. ದೀಸ್ ಆರ್ ಸಮ್ ಆಫ್ ದ ಕೆಮಿಕಲ್ ಎಫೆಕ್ಟ್ಸ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಏನು ಇವು ಲೋಹದ ಲೇಪನವು ಈ ಒಂದು ದ್ರಾವಣದ ಬಣ್ಣ ಕೂಡ ಬದಲಾಗುತ್ತಲ್ಲ, ಇದರಿಂದ ಏನಾಗುತ್ತೆ, ಕೆಲವೊಂದು ರಾಸಾಯನಿಕ ಪರಿಣಾಮಗಳು ಉಂಟಾಗುತ್ತೆ. ಅಂದರೆ ಇದು ವಿದ್ಯುತ್ ಪ್ರವಾಹದ ಕೆಲವೊಂದು ರಾಸಾಯನಿಕ ಇದರಿಂದಾಗಿ. ದೀಸ್ ಆರ್ ಸಮ್ ಆಫ್ ದ ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಏನಾಗಿದೆ, ವಿದ್ಯುತ್ ದ್ವಾರಗಳನ್ನು, ಇದು ಒಂದು ವಿದ್ಯುತ್ ಪ್ರವಾಹದ ಕೆಲವೊಂದು ರಾಸಾಯನಿಕ ಪರಿಣಾಮಗಳಾಗಿರುತ್ತೆ. ಇದರಿಂದಾಗಿನೋ ವಿದ್ಯುತ್ ಪ್ರವಾಹದ ಒಂದು ರಾಸಾಯನಿಕ ಪರಿಣಾಮಗಳು ಅಂತೇಳಿ ಇವನ್ನ ಕರಿತೀವಿ. ನೆಕ್ಸ್ಟ್, Bojo decided to test whether some fruits and vegetables also conduct electricity or not. ಈಗ ನಾವು ಸಾಲ್ಟ್ ಸೊಲ್ಯೂಷನು, ಶುಗರ್ ಸೊಲ್ಯೂಷನು ಮತ್ತು ಲೆಮನ್ ಜ್ಯೂಸು ಇದರಲ್ಲೇ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತಾ, ವಿದ್ಯುತ್ ಹರಿಯುತ್ತಾ, ನಿಂಬೆಹಣ್ಣಿನ ರಸದಲ್ಲಿ, ಸಕ್ಕರೆ ದ್ರಾವಣದಲ್ಲಿ, ಉಪ್ಪಿನ ದ್ರಾವಣದಲ್ಲಿ ಅಂತ ಬರೀ ಇದೇ ಟೆಸ್ಟ್ ಮಾಡ್ತಿದ್ದೀವಿ. ಆದರೆ ಬೋಜಾಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್, ತರಕಾರಿಗಳ ಮೂಲಕ ಅಥವಾ ಹಣ್ಣುಗಳ ಮೂಲಕನೂ ವಿದ್ಯುತ್ ಹರಿಯುತ್ತಾ ಅಂತೇಳಿ ಅವನು ಟೆಸ್ಟ್ ಮಾಡಬೇಕಂತೆ. ಈ ಕಟ್ ಎ ಪೊಟ್ಯಾಟೊ ಇಂಟು 2 halves ಆ್ಯಂಡ್ ಇನ್ಸರ್ಟೆಡ್ ದ ಕಾಪರ್ ವೈರ್ಸ್ ಆಫ್ ಎ ಟೆಸ್ಟರ್ ಇಂಟು ಇಟ್. ಅದಕ್ಕೆ ಏನು ಮಾಡಿದ ಅವನು, ಒಂದು ಪೊಟ್ಯಾಟೊ, ಒಂದು ಆಲೂಗಡ್ಡೆಯನ್ನು ತೊಗೊಂಡು 2 ಭಾಗ ಮಾಡ್ದ, ಅದನ್ನು ಮಧ್ಯಕ್ಕೆ ಕಟ್ ಮಾಡ್ದ. ಆ್ಯಂಡ್ ಇನ್ಸರ್ಟೆಡ್ ದ ಕಾಪರ್ ವೈರ್ಸ್ ಆಫ್ ಎ ಟೆಸ್ಟರ್ ಇಂಟು ಇಟ್. ಅಂದರೆ ಪರೀಕ್ಷಕ, ಟೆಸ್ಟರ್ ಇರುತ್ತಲ್ಲ, ಆ ಒಂದು ಕಾಪರ್ ವೈರ್, ಟೆಸ್ಟರ್ ಜಿಗೆ ಜೋಡಣೆ ಆಗಿರ್ತಕ್ಕಂಥ ಕಾಪರ್, ತಾಮ್ರದ ತಂತಿಯನ್ನು ಆ ಒಂದು ಪೊಟ್ಯಾಟೊ ಕಟ್ ಮಾಡಿದ್ದಾನಲ್ಲ ಈ ರೀತಿ ಟೆಸ್ಟರ್ಗೆ, ಈ ಒಂದು ಟೆಸ್ಟರ್ಗೆ ಜೋಡಣೆ ಆಗಿರ್ತಕ್ಕಂತಹ ಕಾಪರ್ ವೈರನ್ನು, ತಾಮ್ರದ ತಂತಿಯನ್ನು ಚುಚ್ಚಿದ ಆ ಪೊಟ್ಯಾಟೋಗೆ, ಆಲೂಗಡ್ಡೆಗೆ. ಜಸ್ಟ್ ದೆನ್ ಈಸ್ ಮದರ್ ಕಾಲ್ಡ್ ಹಿಮ್ ಆ್ಯಂಡ್ he forgot to take out the wires of the tester inserted into the potato. ಅಷ್ಟರಲ್ಲಿ ಅವನು ಇನ್ಸರ್ಟ್ ಮಾಡಿದ ತಕ್ಷಣ ಅವರಮ್ಮ ಕಾಲ್ ಮಾಡಿದ್ರು, ಕರೆದ್ರು, ಮರೆತುಬಿಟ್ಟು ಏನು ಮಾಡ್ದ, ಟೆಸ್ಟರ್ಗೆ ಜೋಡಿಸಿರ್ತಕ್ಕಂತಹ ಅದು ಕಾಪರ್ ವೈರನ್ನು ತೆಗಿಯೋದನ್ನು ಮರೆತು ಹಾಗೆ ಹೋದ. ವೆನ್ ಹಿ ಕೇಮ್ ಬ್ಯಾಕ್ ಆಫ್ಟರ್ ಹಾಫ್ ಆನ್ ಅವರ್, ಅರ್ಧ ಗಂಟೆ ಬಿಟ್ಟು ಬಂದು ನೋಡ್ದ ಅದನ್ನು. ಈ ನೋಟಿಸ್ಡ್ ದಟ್ ದೇರ್ ವಾಸ್ ಎ ಗ್ರೀನಿಶ್ ಬ್ಲೂ ಸ್ಪಾಟ್ ಆನ್ ದ ಪೊಟ್ಯಾಟೊ ಅರೌಂಡ್ one wire, whereas there was no such spot around the other wire. ಅರ್ಧ ಗಂಟೆ ಬಿಟ್ಟು ಬಂದು, ಕಮ್ ಬ್ಯಾಕ್ ಆಫ್ಟರ್ ಹಾಫ್ ಆನ್ ಅವರ್, he noticed that there was a greenish blue spot on potato around one. ಈ ಟೆಸ್ಟರ್ಗೆ ಮೂಲಕ ಬಂದಿತ್ತಲ್ಲ ಕಾಪರ್ ವೈರ್, ಅದನ್ನ ಈ ಪೊಟ್ಯಾಟೋಗೆ ಚುಚ್ಚಿದ್ನಲ್ಲ, ಅದ್ರ ಸುತ್ತ ಹಸಿರು ನೀಲಿ ಬಣ್ಣದ ಒಂದು ಈ ಬಣ್ಣವನ್ನು ಗಮನಿಸ್ದ. ಇನ್ನೊಂದು ಇದು ಬರೀ ಕಾಪರ್ ವೈರ್ ಚುಚ್ಚಿದ್ದ, ಇದರಲ್ಲಿ ಯಾವುದೇ ರೀತಿ ದೇರ್ ಇಸ್ ನೋ ಸಚ್ ಸ್ಪಾಟ್ ಅರೌಂಡ್ ದ ಅದರ್ ವೈರ್. ಮತ್ತೊಂದು ತಾಮ್ರದ ತಂತಿ ಚುಚ್ಚಿದ್ನಲ್ಲ ಆಲೂಗಡ್ಡೆಗೆ, ಇದರ ಸುತ್ತ ಯಾವುದೇ ರೀತಿಯ ಬಣ್ಣ ಇರೋದು ಕಾಣ್ಬರಲಿಲ್ಲ. ಟೆಸ್ಟರ್ ಮೂಲಕ, ಪರೀಕ್ಷಕದ ಮೂಲಕ ಬಂದಿದ್ದಂತಹ ಕಾಪರ್ ವೈರ್, ತಾಮ್ರದ ತಂತಿಯನ್ನು ಆಲೂಗಡ್ಡೆಗೆ ಚುಚ್ಚಿದ್ನಲ್ಲ, ಅದರ ಸುತ್ತ ನೀಲಿ ಹಸಿರು ಬಣ್ಣದ ಒಂದು ಸುತ್ತ ಬಣ್ಣವನ್ನು ಕಂಡು ಬಂತು. ಟೆಸ್ಟಿಂಗ್ ಪೊಟ್ಯಾಟೊ. He was surprised with this observation and along with Paheli repeated this activity many times. ಅವನಿಗೆ ಸರ್ಪ್ರೈಸ್ ಆಯಿತು,
ಅವನಿಗೊಂಥರ ಆಶ್ಚರ್ಯ ಆಯಿತು ಮತ್ತು ಖುಷಿನೂ ಆಯಿತು ಅವನಿಗೆ. ಈ ರೀತಿ ಕಲರ್ ಬಂದಿರೋದನ್ನ ನೋಡಿ. ಅದಕ್ಕೆ ಒಂದು 1 or more ಟೈಮ್ ಅತಿ ಹೆಚ್ಚು ಬಾರಿ ಇದೇ ಟೆಸ್ಟ್ಗಳನ್ನ, ಅಂದರೆ ಏನೋ ಮಿಸ್ಟೇಕ್ ಆಗಿರಬೇಕು ಅಂತೇಳಿ ಒಂದು ಸಲ ಮಾಡಿದ್ದನ್ನ ಮತ್ತು ಇನ್ನೊಂದು ಸಲ ನೋಡೋಣ ಅಂತೇಳಿ ಮೆನಿ ಟೈಮ್ಸ್ ತುಂಬ ಬಾರಿ ಇದೇ ಒಂದು ಆ್ಯಕ್ಟಿವಿಟಿನ ರಿಪೀಟ್ ಆಗಿ ಮಾಡಿದ್ದಾನೆ. ದೇ ಫೌಂಡ್ ದಟ್ ಇಟ್ ವಾಸ್ ಆಲ್ವೇಸ್ ಎ ವೈರ್ ಕಂಡಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ವಿಚ್ ಹ್ಯಾಡ್ ಎ ಗ್ರೀನಿಶ್ ಬ್ಲೂ ಸ್ಪಾಟ್ ಅರೌಂಡ್ ಇಟ್. ಯಾವಾಗ ಅವನು ಎಷ್ಟೇ ಸಲ ಪರೀಕ್ಷೆ ಮಾಡಿದ್ರು ಪಾಸಿಟಿವ್ ಟರ್ಮಿನಲ್ ಧನಾಗ್ರದ ಕಡೆಯಿಂದ ಬಂದಿದ್ದಂತಹ ಟೆಸ್ಟೆಡ್ ಕಾಪರ್ ವೈರ್ ಪರೀಕ್ಷಕದ ತಾಮ್ರದ ತಂತಿ ಪ್ರತಿ ಬಾರಿಯೂ ಸಹ ಗ್ರೀನಿಶ್ ಬ್ಲೂ ಕಲರನ್ನು ಸ್ಪಾಟಲ್ಲಿ ಆ ಒಂದು ಜಾಗದಲ್ಲಿ ಪೊಟ್ಯಾಟೋದ ಒಳಗಡೆ ಕಂಡು ಬರೋದನ್ನು ಗಮನಿಸ್ತಾ ಪ್ರತಿ ಸಲ ಅವನು ಎಷ್ಟು ಸಲ ಮಾಡಿದ್ರು ಇದೇ ರೀತಿ ಬರ್ತಾ ಇತ್ತು. ದೇ ಫೆಲ್ಟ್ ದಟ್ ದಿಸ್ ಡಿಸ್ಕವರಿ ವಾಸ್ ವೆರಿ ಯೂಸ್ಫುಲ್ ಬಿಕಾಸ್ ಇಟ್ ಕುಡ್ ಬಿ used for identifying the positive terminal of a cell or a battery concealed in a box. ಅವನಿಗೇನಾಯಿತು, ಒಂದು ಈ ಒಂದು ಪ್ರಯೋಗದಿಂದ ಅವನಿಗೆ ಇನ್ನೂ ಹೆಚ್ಚು ಸಂಶೋಧನೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬಂತು ಮತ್ತು ಅವನಿಗೆ ಇದರಿಂದ ತುಂಬ ಉಪಯೋಗನೂ ಆಯಿತು. ಯಾಕಂದರೆ ಏನು ಪಾಸಿಟಿವ್ ಟರ್ಮಿನಲ್ ಧನಾಗ್ರದ ಒಂದು ಕಡೆಯಿಂದ ಬ್ಯಾಟರಿ ಧನಾಗ್ರದ ಒಂದು ಟರ್ಮಿನಲ್ಲಿಂದ ಯಾವ ರೀತಿ ವಿದ್ಯುತ್ ಉತ್ಪಾದನೆ ಆಗಿ ನಾನು ಪಾಸಿಟಿವ್ ಟರ್ಮಿನಲಿಂದ ಯಾವ ರೀತಿ ಇತರ ಪ್ರಯೋಗಗಳನ್ನ ಮಾಡ್ಬೋದು ಅನ್ನೋದಕ್ಕೆ ಅವನಿಗೆ ಇದು ತುಂಬ ಉಪಯೋಗನೂ ಆಯಿತು. ಅವನಿಗೆ ತುಂಬ ಉತ್ಸುಕತೆಯೂ ಬಂತು, ಬೇರೆ ಬೇರೆ ಪ್ರಯೋಗಗಳನ್ನ ಆವಿಷ್ಕಾರಗಳನ್ನ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬಂತು. ದೇ ಡಿಸೈಡೆಡ್ ಟು ರಿಪೋರ್ಟ್ ದೇರ್ ಫೈಂಡಿಂಗ್ ಟು ಎ ಚಿಲ್ಡ್ರನ್ಸ್ ಮ್ಯಾಗ್ಝಿನ್ಸ್. ಇದನ್ನು ಮಕ್ಕಳ ಮ್ಯಾಗ್ಝಿನ್ಗಳಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ. ರಿಮೆಂಬರ್ ದಟ್ ಬೋಜೋ ಸೆಟ್ ಔಟ್ ಟು ಟೆಸ್ಟ್ ವೆದರ್ ಪೊಟ್ಯಾಟೊ ಕಂಡಕ್ಟೆಡ್ ಎಲೆಕ್ಟ್ರಿಸಿಟಿ ಆರ್ ನಾಟ್. ರಿಮೆಂಬರ್ ಅಂದರೆ ನೆನಪು ಮಾಡ್ಕೊಳ್ಳಿ, ಬೋಜಾಯಿ ಸೆಟ್ ಔಟ್ ಟೆಸ್ಟ್ ವೆದರ್ ಪೊಟ್ಯಾಟೊ ಕಂಡಕ್ಟೆಡ್. ಅವನು ಆ ಪೊಟ್ಯಾಟೊ ಆಲೂಗೆಡ್ಡೆಯನ್ನು ಪರೀಕ್ಷೆ ಮಾಡೋಕ್ಕೆ, ಆಲೂಗೆಡ್ಡೆಯಿಂದ ಏನೇನು ಪರೀಕ್ಷೆ ಮಾಡೋಕ್ಕೆ ಹೋಗಿದ್ದವನು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತಾ ಅಂದರೆ ಹಣ್ಣುಗಳು ಮತ್ತು ತರಕಾರಿಗಳ ಮೂಲಕನೂ ವಿದ್ಯುತ್ ಹರಿಯುತ್ತಾ ಇಲ್ವಾ ಅಂತ ಅವ್ನು ಪರೀಕ್ಷೆ ಮಾಡೋಕ್ಕೆ ಅಂತ ಹೋಗಿದ್ದು ಬೋಜಾಯ್ ಅಲ್ವಾ. ಆದರೆ ಅವನಿಗೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ, ವಿದ್ಯುತ್ತು ಹರಿಯುತ್ತಾ ಅಂದರೆ ಒಂದು ತರಕಾರಿ ಮೂಲಕನೂ ಅಂತೇಳಿ ಪ್ರಯೋಗ ಮಾಡೋಕ್ಕೆ ಹೋದ. ಬಟ್ ವಾಟ್ ಈ ಫೌಂಡ್ ವಾಸ್ ದಟ್ ಕರೆಂಟ್ ಪ್ರೊಡ್ಯೂಸ್ಡ್ ಎ ಕೆಮಿಕಲ್ ಎಫೆಕ್ಟ್ ಇನ್ ದ ಪೊಟ್ಯಾಟೊ. ಆದರೆ ಅವನು ವಿದ್ಯುತ್ ಪ್ರೊಡ್ಯೂಸ್ ಆಗುತ್ತಾ ಅಂತ ತಿಳ್ಕೊಳಕ್ಕೆ ಹೋಗಿ ಕರೆಂಟ್ ಪ್ರೊಡ್ಯೂಸ್ಡ್ ಎ ಕೆಮಿಕಲ್ ಎಫೆಕ್ಟ್ ಇನ್ ದ ಪೊಟ್ಯಾಟೊ. ಕರೆಂಟ್ ಅಂದರೆ ವಿದ್ಯುತ್ತನ್ನು ಹರಿಸಿದ್ರಿಂದ ಪೊಟ್ಯಾಟೊನಲ್ಲಿ ಏನಾಯಿತು, ಕೆಮಿಕಲ್ ಎಫೆಕ್ಟ್ಸ್ ರಾಸಾಯನಿಕ ಬದಲಾವಣೆ ಉಂಟಾಗೋದನ್ನು ಆಲೂಗೆಡ್ಡೆಯಲ್ಲಿ ನೋಡ್ದ. ಟು ಹಿಮ್ ದಿಸ್ ವಾಸ್ ವೆರಿ ಎಕ್ಸೈಟಿಂಗ್. ಇದರಿಂದ ಏನಾಯಿತು, ಅವನಿಗೆ ತುಂಬ ಆಶ್ಚರ್ಯ ಉಂಟಾಯಿತು, ಹಾಗೆ ಅವನು ತುಂಬ ಉತ್ಸುಕತೆಯೂ ಬಂತು, ಎಕ್ಸೈಟಿಂಗ್ ಆದ. ಅಂದರೆ ಖುಷಿ, ಅವನು ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅಂತ ಕಂಡುಹಿಡಿಯೋಕೆ ಹೋಗಿದ್ದು, ಆದರೆ ಅಲ್ಲಿ ಏನಾಯಿತು, ಒಂದು ರಾಸಾಯನಿಕ ಬದಲಾವಣೆ ಕಂಡು ಬಂತು. ಆ ಪೊಟ್ಯಾಟೊನಲ್ಲಿ ಕಲರ್ ನೋಡಿದ್ನಲ್ಲ, ಕಲರೇ ಚೇಂಜ್ ಆಗೋಯ್ತಲ್ಲ, ಅದರಿಂದಾಗಿ. ಇನ್ಫ್ಯಾಕ್ಟ್ ದಿಸ್ ಈಸ್ ಹೌ ಸೈನ್ಸ್ ಸಮ್ಟೈಮ್ಸ್ ವರ್ಕ್ಸ್. ಇದನ್ನೇ ನಾವು ವಿಜ್ಞಾನ ಅಂತೇಳಿ ಕರೆಯೋದು. ಸಮ್ಟೈಮ್ಸ್ ಅಂದರೆ ಕೆಲವೊಂದು ಸಮಯಗಳಲ್ಲಿ. ಯು ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಆ್ಯಂಡ್ ಯು ಡಿಸ್ಕವರ್ ಸಮಥಿಂಗ್ ಎಲ್ಸ್. ನೀವು ಏನೇನೋ ಆವಿಷ್ಕಾರವನ್ನು ಮಾಡೋಕ್ಕೋದ್ರೆ ಅದು ಇನ್ನೇನನ್ನೋ ಆವಿಷ್ಕಾರವನ್ನಾಗಿ ಮಾಡಿರುತ್ತೆ. ನಾವೇನೋ ಕಂಡುಹಿಡಿಯೋದಕ್ಕೆ ಅಂತ ಹೋಗ್ತೀವಿ, ಅದೇನಾಗಿರುತ್ತೆ ಮತ್ತೊಂದು ನಾವು ಕಂಡುಹಿಡಿಯೋದನ್ನ ಬಿಟ್ಟು ಹೊಸ ಆವಿಷ್ಕಾರ ಉಂಟಾಗಿರುತ್ತೆ. ಇದನ್ನೇ ನಾವು ವಿಜ್ಞಾನ ಅಂತ ಕರೆಯೋದು. ವಿಜ್ಞಾನ ನಾವು ಅಂದುಕೊಂಡಂತೆ ಬರಲ್ಲ, ಎಲ್ಲವೂ ಅಲ್ಲಿ ಪ್ರಯೋಗನೇ, ಎಲ್ಲವೂ ಅಲ್ಲಿ ನಾವು ಅಂದುಕೊಂಡಂತೆ ರಿಸಲ್ಟ್ ಬರಲ್ಲ. ನಾವೇನೋ ಕಂಡುಹಿಡಿಯೋಕೆ ಹೋಗ್ತೀವಿ, ಅಲ್ಲೇನೋ ಚೇಂಜಸ್ ಆಗುತ್ತೆ. ಈಗ ನಾವು ಎಷ್ಟೋ ಸಲ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡೋಕ್ಕೆ ಅಂತ ಹೋಗ್ತೀವಿ, ಆ ಕಲರ್ ಎಷ್ಟು ಚೇಂಜ್ ಆಗುತ್ತೆ, ಅದು ನಮ್ಗೆ ಎಷ್ಟು ಖುಷಿ ಆಗುತ್ತೆ. ನಾವೇನೋ ಮಾಡೋಕ್ಕೆ ಅಂತ ಹೋಗಿರ್ತೀವಿ, ಕಲರೇ ಚೇಂಜ್ ಆಗಿಬಿಡುತ್ತೆ. ಹಾಗೆ ಮೆನಿ ಇಂಪಾರ್ಟೆಂಟ್ ಡಿಸ್ಕವರೀಸ್ ಹ್ಯಾವ್ ಬಿನ್ ಮೇಡ್ ಇನ್ ದಿಸ್ ಎಷ್ಟೋ ಪ್ರಮುಖವಾದ ಆವಿಷ್ಕಾರಗಳು ಈ ರೀತಿಯಾಗಿ ಉಂಟಾಗಿರುವಂಥದ್ದು. ಅಂದರೆ ಅವ್ರು ಏನೋ ಕಂಡುಹಿಡಿಯೋಕ್ಕೆ ಅಂತ ಹೋಗಿರ್ತಾರೆ, ಅದು ಒಂದು ಹೊಸ ಆವಿಷ್ಕಾರ ಉಂಟಾಗಿರುತ್ತೆ. ಅವು ಎಷ್ಟೋ ಪ್ರಮುಖವಾದ ಆವಿಷ್ಕಾರಗಳು ಈ ರೀತಿಯಾಗಿ ಉಂಟಾಗಿರುವಂಥದ್ದು. ಅರ್ಥ ಆಯ್ತಾ? ಸೊ ಇಷ್ಟಿಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರೋಪ್ಲೇಟಿಂಗ್ 11.3 ಇಲ್ಲಿಂದ ಡಿಸ್ಕಸ್ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮ ಕನ್ನಡ ಮೀಡಿಯಮ್ ಆರ್ ಇಂಗ್ಲೀಷ್ ಮೀಡಿಯಮ್ ಯಾರೇ ಸ್ಟೂಡೆಂಟ್ಸ್ ಇದ್ದರೂ ಅವ್ರಿಗೆ ಶೇರ್ ಮಾಡಿ, ಅವರು ಈಸಿಯಾಗಿ ಕನ್ನಡದಲ್ಲಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಕಲಿತ್ಕೊಳ್ಳಿ. ಆಯಿತಾ? ಹಾಗೆ ಪ್ಲೇಲಿಸ್ಟ್ ಚೆಕ್ ಮಾಡಿ, ಎಲ್ಲ ವೀಡಿಯೋಸು ಸಿಗುತ್ತೆ ಒಂದು ಲೆಸನ್. ಥ್ಯಾಂಕ್ ಯು.
ಸಿ ಈ ಲಾಸ್ಟ್ ಕ್ಲಾಸಲ್ಲಿ ಮಾಡಿದಂತಹ ಪಾರ್ಟಲ್ಲಿ ಕೆಲವೊಂದು ಹೋಮ್ವರ್ಕ್ ಕ್ವಶನ್ಸ್ ತೊಗೊಂಡಿಲ್ಲ ನೀವು. ಈ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆ ವಿಡಿಯೋನ ಕೇಳಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲೇ ಸಿಗುತ್ತೆ ಅಲ್ಲಿ ವಾಟ್ ಈಸ್ ಎಲೆಕ್ಟ್ರೋಡ್ಸ್ ಆ್ಯಂಡ್ explain passing current through water. Explain the experiment to how passing current through water is an experiment. Explain ಹೇಗೆ current pass ಆಗುತ್ತೆ. And next question, he discovered the current passing through water in electrode. ಯಾರು ಡಿಸ್ಕಸ್ ಮಾಡಿದ್ದು ನೀರಿನೊಳಗಡೆ ಕರೆಂಟ್ ಪಾಸ್ ಆಗುತ್ತೆ ಎಲೆಕ್ಟ್ರೋಡ್ಸ್ ಮೂಲಕ ಅಂತೇಳಿ. ರೈಟ್ ಎ ಶಾರ್ಟ್ ನೋಟ್ ಆನ್ ಬ್ರಿಟಿಷ್ ಕೆಮಿಸ್ಟ್ ವಿಲಿಯಂ ನಿಕೋಲ್ಸನ್ ಅವ್ರ ಬಗ್ಗೆ ಶಾರ್ಟ್ ನೋಟನ್ನು ಬರೀರಿ. ಯಾವ ರೀತಿ ಎಲೆಕ್ಟ್ರೋಡ್ಸಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅನ್ನೋದಕ್ಕೆ ಕನೆಕ್ಟಿಂಗ್. ಇದನ್ನು chemical effects of electric current. Give an example with activity. Chemical effects of electric current. Electric current ಇಲ್ಲಿ chemical effects ಯಾವ ರೀತಿ ಅಂತೇಳಿ ವಿತ್ ಎಕ್ಸಾಂಪಲ್ನ ಕೊಡೋದ್ರ ಮೂಲಕ, ಅಂದರೆ ಪೊಟ್ಯಾಟೊ ಟೆಸ್ಟಿಂಗ್ ಪೊಟ್ಯಾಟೊ ಈ ಒಂದು ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ಎಕ್ಸಾಂಪಲ್ ಕೊಟ್ಟು ಇದನ್ನು ಶಾರ್ಟಾಗಿ ಬರೀರಿ. ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಏನು, ಡೆಫಿನೇಷನ್ನ ಬರೀಬೇಕು ನೀವು. ಅದು ಸಿಗುತ್ತೆ ಇಲ್ಲಿ. ವಾಟ್ ಈಸ್ ಎಲೆಕ್ಟ್ರೋಪ್ಲೇಟಿಂಗ್, ಗಿವ್ ಟು ಎಕ್ಸಾಂಪಲ್. ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರ್ತಕ್ಕಂತಹ ಒಂದು ಮೆಟಲ್ದ ಎಕ್ಸಾಂಪಲ್ನ ಕೊಡಬೇಕು. ಇದಿಷ್ಟು ಹೋಮ್ವರ್ಕ್. ಟೆಕ್ಸ್ಟ್ ಬುಕ್ನಲ್ಲಿ ನೋ ದಟ್ ಡಿಡ್ ಯು ನೋ ಇದು ಒಂದಿದೆ, ಇದೊಂದು ಸ್ವಲ್ಪ ಡಿಸ್ಕಸ್ ಮಾಡಿ ಇಲ್ಲಿಗೆ ಲಿಸನ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಸಿ LEDs ಲೈಟ್ ಎಮಿಟಿಂಗ್ ಡಯೋಡ್ಸ್. LED ಲೈಟ್ಗಳು, LED ಬಲ್ಬ್ಸ್ ಎಲ್ಲ ಲೈಟ್ ಬರುತ್ತಲ್ಲ, ವಿದ್ಯುತ್ ಉತ್ಸರ್ಜಕ ಡಯೋಡ್ಗಳು ಅಂತ ಕರೀತಾರೆ LEDಗಳು. LEDs are available in many colors such as red, green, yellow, blue, white and all, increasingly being used for many applications. ಈ ವಿದ್ಯುತ್ ಉತ್ಸರ್ಜಕ ಡಯೋಡ್ಗಳು ಅಂದರೆ LEDಸು ಕೆಂಪು, ಗ್ರೀನು ಮತ್ತು ಯೆಲ್ಲೋ, ಹಳದಿ, ಹಸಿರು, ನೀಲಿ, ಬಿಳಿ ಹೀಗೆ ಅನೇಕ ಬಣ್ಣಗಳಲ್ಲಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವುಗಳ ಅನ್ವಯಗಳು ಹೆಚ್ಚಾಗ್ತಿದೆ, ಅಂದರೆ ಇವುಗಳನ್ನ ಎಲ್ಲೆಲ್ಲಿ ಬಳಸ್ತಾರೆ ಅದು ತುಂಬ ಹೆಚ್ಚಾಗ್ತಿದೆ, ತುಂಬ ಎಲ್ಲ ಕಡೆ ಇದನ್ನು ಉಪಯೋಗಿಸಲಾಗ್ತಿದೆ LED ಲೈಟ್ಸ್ಗಳನ್ನ. ಇದನ್ನು ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂದರೆ ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಅಂತೇಳಿ. ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಟ್ರಾಫಿಕ್ ಸಿಗ್ನಲ್ ಲೈಟ್ಸ್. ಈ LEDನ ಟ್ರಾಫಿಕ್ ಸಿಗ್ನಲ್ ದೀಪಗಳಲ್ಲಿ ಬಳಸ್ತಾರೆ. LEDs are increasingly being used for lightning. LEDಗಳನ್ನ ಹೆಚ್ಚಾಗಿ ವಿದ್ಯುತ್ ದೀಪಗಳಲ್ಲಿ ಬೆಳಕನ್ನು ಮಾಡೋದ್ರಿಂದ ಲೈಟನಿಂಗಲ್ಲಿ ಬಳಸ್ತಾರೆ. ಎ ಕ್ಲಸ್ಟರ್ ಆಫ್ ವೈಟ್ LEDs grouped together forms LED light sources. LED ಗುಚ್ಛ ಸೇರಿ LED ಬೆಳಕಿನ ಆಕಾರಗಳಾಗಿರುತ್ತೆ, ಅಂದರೆ LEDs ಒಂದೊಂದು ಅದು ಸೇರಿ LEDಯ ಒಂದು ಆಕಾರಗಳಾಗಿ ಆಗಿರುತ್ತೆ. LED light sources consumes less electricity and have longer lifetime. ಈ LED ಬಲ್ಬ್ಸ್ಗಳು ದೀಪಗಳೇನು ಕಡಿಮೆ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಳ್ಳುತ್ತೆ, ಅಂದರೆ ಕಡಿಮೆ ಕರೆಂಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆದರೆ ಹೆಚ್ಚು ದಿನ ಬಳಕೆಗೆ, ದೀರ್ಘಕಾಲ ಬಳಕೆಗೆ ಬರುತ್ತೆ. ಲಾಂಗರ್ ಟೈಮ್, ತುಂಬ ದಿನ ಬಳಸ್ಬೋದು. ಎಲೆಕ್ಟ್ರಿಸಿಟಿ ಕಮ್ಮಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ತುಂಬ ದಿನವೂ ಇದು ಲೈಫ್ ಟೈಮಲ್ಲಿ ಬರುತ್ತೆ, ದೀರ್ಘಕಾಲದವರೆಗೆ ಬಳಸಲಾಗುತ್ತೆ. ದೆನ್ ಲೈಟ್ ಬಲ್ಬ್ಸ್ ಆ್ಯಂಡ್ ಫ್ಲೋರೆಸೆಂಟ್ ಟ್ಯೂಬ್ಸ್. ಬಲ್ಬ್ಗಳು ಇತರ ಪ್ರತಿದೀಪ್ತಿ ಬಲ್ಬ್ಗಳಿಗಿಂತ ಈ LED ಬಲ್ಬ್ಸ್ಗಳು ದೀರ್ಘಕಾಲದವರೆಗೆ ಬರುತ್ತೆ. ಹೆನ್ಸ್ ದೀಸ್ ಆರ್ ಗ್ರ್ಯಾಜುಯಲಿ ಬಿಕಮ್ಸ್ ದ ಪ್ರಿಫರ್ಡ್ ಲೈಟನಿಂಗ್ ಸೋರ್ಸಸ್. ಹಾಗಾಗಿ ಇತ್ತೀಚೆಗೆ ಕ್ರಮೇಣವಾಗಿ ಈ LED ಬಲ್ಬ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಿದೆ. ಬೆಳಕಿನ ಆಕಾರಗಳಲ್ಲೇ, ಬೆಳಕನ್ನು ಉಂಟು ಮಾಡತಕ್ಕಂತಹ ಆಕಾರಗಳಲ್ಲಿ LED ಬಲ್ಬ್ಸ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಿದೆ. ಗೊತ್ತಾಯ್ತಾ? ಇದನ್ನು LED ಏನು ಅದರ ಫುಲ್ ಫಾರ್ಮು
what is expand LEDs, and where the LED bulbs are used, and why the LED bulbs are preferred than fluorescent tubes. ಇದಿಷ್ಟು ಮಾರ್ಕ್ ಕ್ವಶನ್ಸು. ಇದೆಲ್ಲದಕ್ಕೂ ನೀವೇ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು.